ಸ್ನೇಹಿತರೆ, ನೀವು ಕೂಡ ಒಂದು ಸುಲಭ ಮತ್ತು ಸೂಪರ್ ಆದಾಯ ನೀಡುವಂತಹ ಬಿಸ್ನೆಸ್ ನ ಮಾಡಬೇಕು ಅಂತಿದ್ದೀರಾ? ಅರೆ, ನಾವು ಕೂಡ ಯಾವ್ದಾದ್ರೂ ಒಂದು ಸಕ್ಸಸ್ಫುಲ್ ಆಗಿರುವಂತಹ ಫ್ರಾಂಚೈಸ್ ಬಿಸ್ನೆಸ್ ಅನ್ನ ಮಾಡಿದ್ರೆ ಲಾಭದಾಯಕ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಮ್ಯಾಕ್ಡೊನಾಲ್ಡ್ಸ್, ಡೊಮಿನೋಸ್ ಅಥವಾ ಬೇರೆ ಯಾವ್ದಾದ್ರು ಒಂದು ದೊಡ್ಡ ಬ್ರ್ಯಾಂಡ್ ನ ಫ್ರಾಂಚೈಸಿ ಬಿಸ್ನೆಸ್ ಮಾಡೋದು ಈಸಿನೇ. ಬಟ್ ಬಂಡವಾಳ ಹೇಗೆ? ಕಡಿಮೆ ಅಂದ್ರೂ 6 ರಿಂದ 5 ಲಕ್ಷ ರೂಪಾಯಿ ಬಂಡವಾಳವನ್ನ ಪ್ರತಿ ದೊಡ್ಡ ಬ್ರ್ಯಾಂಡ್ ಕೂಡ ಕೇಳುತ್ತೆ. ನಾವು ಯಾವ್ದಾದ್ರೂ ಸಿಂಪಲ್ ಆಗಿರುವಂತಹ ಒಂದು ಬಿಸ್ನೆಸ್ ಅನ್ನ ಮಾಡಬೇಕು ಒಳ್ಳೆ ಬಂಡವಾಳದಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಇವತ್ತು ನಾನ್ ನಿಮ್ಗೆ 1 ರಿಂದ 2 ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಯಾವ 3 ಬಿಸ್ನೆಸ್ ಗಳನ್ನ ಮಾಡಿ ನೀವು ತಿಂಗಳಿಗೆ ಕಡಿಮೆ ಅಂದ್ರೂ 50 ರಿಂದ 60 ಸಾವಿರ ರೂಪಾಯಿ ಆದಾಯ ಗಳಿಸಬಹುದು ಅಂತ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋದ ಕೊನೆಯಲ್ಲಿ ಬಿಸ್ನೆಸ್ ಮಾಡೋರಿಗೆ ಒಂದು ಬೋನಸ್ ಟಿಪ್ ಅನ್ನ ಕೂಡ ತಿಳಿಸಿಕೊಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್. ನಾನು ಗಂಗಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ 3 ರೀತಿಯಾದಂತಹ ಸೇಫರ್ ಆಪ್ಷನ್ಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆ ಸಕ್ಸಸ್ಫುಲ್ ಫ್ರಾಂಚೈಸಿ ಬಿಸ್ನೆಸ್ ಅನ್ನ ನೀವು ನಡೆಸ್ಕೊಂಡು ಹೋಗ್ಬೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇಂಡಿಯನ್ ಪೋಸ್ಟ್ ಆಫೀಸ್ ಫ್ರಾಂಚೈಸ್ ಬಿಸ್ನೆಸ್. ನೀವು ಇಂಡಿಯನ್ ಪೋಸ್ಟ್ ಆಫೀಸ್ ಸರ್ವಿಸಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸರ್ಕಾರದ ಸೇಫ್ಟಿ ಮತ್ತೆ ಗ್ಯಾರಂಟಿ ಇರೋದ್ರಿಂದ ಈ ಬಿಸ್ನೆಸ್ ಅನ್ನ ನೀವು ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಅದು ನಿಮಗೆ ಒಂದು ಒಳ್ಳೆ ಸೇಫರ್ ಆಪ್ಷನ್ ಆಗಿರುತ್ತೆ. ಹಾಗೇನೆ ದೀರ್ಘಾವಧಿಯಲ್ಲಿ ಹೆಚ್ಚಿನ ಲಾಭವನ್ನ ಕೂಡ ನೀಡುತ್ತೆ. ಹಾಗೇನೆ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಮುಖ್ಯವಾಗಿ 2 ಆಯ್ಕೆಗಳಿರುತ್ತೆ. ಮೊದಲನೇದಾಗಿ ಪೋಸ್ಟಲ್ ಏಜೆಂಟ್ ಆಗಿ ಕೆಲಸ ಮಾಡುವಂಥದ್ದು. ಇದರಲ್ಲಿ ನೀವು ಪೋಸ್ಟಲ್ ಸ್ಟಾಂಪ್ ಮತ್ತೆ ಸ್ಟೇಷನರಿ ವಸ್ತುಗಳನ್ನ ಮಾರಾಟ ಮಾಡುವಂಥದ್ದಾಗಿರುತ್ತೆ. ಎರಡನೇದಾಗಿ ಒಂದು ಪೋಸ್ಟಲ್ ಫ್ರಾಂಚೈಸಿಯನ್ನ ಆರಂಭ ಮಾಡುವಂಥದ್ದು ಇರುತ್ತೆ. ಇದರಲ್ಲಿ ನೀವು ಇ ಪೋಸ್ಟ್, ಸ್ಪೀಡ್ ಪೋಸ್ಟ್, ಮನಿ ಆರ್ಡರ್ಗಳು ಹಾಗೇನೆ ಎನ್ಲಿಸ್ಟೆಡ್ ಪೋಸ್ಟಲ್ ರಿಲೇಟೆಡ್ ಸರ್ವಿಸ್ಗಳನ್ನ ನೀಡುವಂಥದ್ದಾಗಿರುತ್ತೆ. ಈ ರೀತಿಯಾದಂತಹ ಸರ್ವಿಸ್ಗಳನ್ನ ನೀಡಿ ನೀವು ಕಮಿಷನ್ ಮೂಲಕ ಆದಾಯವನ್ನ ಪಡ್ಕೊಳ್ಳುವಂಥದ್ದಾಗಿರುತ್ತೆ. ಹಾಗೇನೆ ನೀವು ಒಂದು ಪೋಸ್ಟಲ್ ಸರ್ವಿಸ್ ಫ್ರಾಂಚೈಸ್ ಅನ್ನ ಆರಂಭ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮುಖ್ಯವಾಗಿ ಕೆಲವೊಂದು ಅಂಶಗಳನ್ನ ಗಮನಿಸಬೇಕಾಗಿರುತ್ತೆ. ಮೊದಲನೇದಾಗಿ ನಿಮ್ಮ ಮನೆಯ ಅಥವಾ ನೀವು ಎಲ್ಲಿ ಈ ಪೋಸ್ಟಲ್ ಸರ್ವಿಸಸ್ ಅನ್ನ ಆರಂಭ ಮಾಡಬೇಕು ಅಂತಿದ್ದೀರಾ ಅದರ 10 ಕಿಲೋಮೀಟರ್ ಒಳಗಡೆ ಬೇರೆ ಯಾವುದೇ ಇಂಡಿಯನ್ ಪೋಸ್ಟಲ್ ಸರ್ವಿಸಸ್ ಇರಬಾರದು. ಹಾಗೇನೆ ಈ ಬಿಸ್ನೆಸ್ ಅನ್ನ ನೀವು ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ನೀವು 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರ್ಬೇಕಾಗಿರುತ್ತೆ. ಜೊತೆಗೇನೆ ನೀವು ಒಂದು ಫಾರ್ಮ್ ಅನ್ನ ಫಿಲ್ ಮಾಡಿ ಇಂಡಿಯನ್ ಪೋಸ್ಟಲ್ ಸರ್ವಿಸಸ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಈ ಅರ್ಜಿನ ಸಲ್ಲಿಸಲಿಕ್ಕೆ ನಿಮಗೆ 5,000 ರೂಪಾಯಿ ಖರ್ಚಾಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಬೇಕಾಗಿರುವಂತಹ ವೆಬ್ಸೈಟ್ ಡೀಟೇಲ್ಸ್ ನ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಮೇಲೆ ಚೆಕ್ ಮಾಡಬಹುದಾಗಿರುತ್ತೆ. ಸೊ ಈ ಬಿಸ್ನೆಸ್ ಅನ್ನ ನೀವು ಆರಂಭ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಒಳ್ಳೆ ಜಾಗವನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಎಕ್ವಿಪ್ಮೆಂಟ್ಸ್ ಗೆ ಕೂಡ ಖರ್ಚು ಮಾಡಬೇಕಾಗುತ್ತೆ. ಇದಕ್ಕೆ ಮಿನಿಮಮ್ ಅಂದ್ರೂ ನಿಮಗೆ 1 ರಿಂದ 1.5 ಲಕ್ಷದಷ್ಟು ರೂಪಾಯಿ ಖರ್ಚು ಬರುತ್ತೆ. ಹಾಗೇನೆ ನಿಮಗೆ ಪೋಸ್ಟಲ್ ಸರ್ವಿಸಸ್ ಅನ್ನ ನೀಡಲಿಕ್ಕೆ ಟ್ರೈನಿಂಗ್ ಬೇಕಾಗಿರೋದ್ರಿಂದ ಪೋಸ್ಟಲ್ ಸರ್ವಿಸ್ ಅವರೇ ನಿಮಗೆ ಫ್ರೀ ಆಗಿ ಟ್ರೈನಿಂಗ್ ಅನ್ನ ನೀಡ್ತಾರೆ. ಇನ್ನು ಪೋಸ್ಟಲ್ ಸರ್ವಿಸಸ್ ನ ನೀಡಿ ಆದಾಯ ಗಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ಸ್ಪೀಡ್ ಪೋಸ್ಟ್ ಇಂದ ನಿಮಗೆ 5 ರೂಪಾಯಿ ಕಮಿಷನ್ ಸಿಗುತ್ತೆ. ಹಾಗೇನೆ ಒಂದು ಮನಿ ಆರ್ಡರ್ ಅನ್ನ ನೀವು ಸೆಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 3 ರೂಪಾಯಿ 50 ಪೈಸೆಯಿಂದ 5 ರೂಪಾಯಿಯನ್ನ ನೀವು ಇದರಲ್ಲಿ ಗಳಿಸಬಹುದಾಗಿರುತ್ತೆ. ಹಾಗೇನೆ ಒಂದು ಪೋಸ್ಟ್ ಸ್ಟಾಂಪ್ಗೆ ನಿಮಗೆ 5% ರೆವಿನ್ಯೂ ಸಿಗುತ್ತೆ. ಹಾಗೇನೆ ಒಂದು ರೆವಿನ್ಯೂ ಸ್ಟಾಂಪ್ಗೆ 40% ನಷ್ಟು ಕಮಿಷನ್ ಗಳಿಸಬಹುದಾಗಿರುತ್ತೆ. ಸೊ ಇದೇ ರೀತಿಯಾಗಿ ನೀವು ಒಳ್ಳೆ ಸರ್ವಿಸಸ್ ಅನ್ನ ನೀಡ್ತಾ ಹೋದ್ರೆ ಆರಂಭಿಕ ಹಂತದಲ್ಲಿ 25 ರಿಂದ 30 ಸಾವಿರ ರೂಪಾಯಿ ಆದಾಯ ಬರುತ್ತೆ. ಜೊತೆಗೇನೆ ನೀವು ಲಾಂಗ್ ರನ್ ಅಲ್ಲಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಹೋದ್ರೆ ಕಡಿಮೆ ಅಂದ್ರೂ ನಿಮಗೆ ತಿಂಗಳಿಗೆ 50 ರಿಂದ 60 ಸಾವಿರ ರೂಪಾಯಿ ಆದಾಯ ಗಳಿಸುವಂತಹ ಎಲ್ಲ ಆಪರ್ಚುನಿಟೀಸ್ ಕೂಡ ಇರುತ್ತೆ. ಇನ್ನು ಎರಡನೇದಾಗಿ ಅಮೂಲ್ ಫ್ರಾಂಚೈಸ್ ಬಿಸ್ನೆಸ್ ಅನ್ನ ಮಾಡುವಂಥದ್ದು. ನಿಮಗೆ ಗೊತ್ತಿದೆ ಅಮೂಲ್ ಬ್ರ್ಯಾಂಡ್ ಅನ್ನುವಂಥದ್ದು ಭಾರತದಲ್ಲಿ ಎಷ್ಟು ಫೇಮಸ್ ಆಗಿದೆ ಅಂತ. ಈ ಬಿಸ್ನೆಸ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಜೊತೆಗೆ ಸರ್ವಿಸ್ ನೀಡೋದಕ್ಕೆ ಸುಲಭವಾದಂತಹ ದಾರಿ ಇರುತ್ತೆ. ಹಾಗೇನೆ ಈ ಬಿಸ್ನೆಸ್ ನ ಆರಂಭಿಸೋಕೆ ನಿಮಗೆ ಮಿನಿಮಮ್ ಅಂದ್ರೂ 100 ರಿಂದ 200 ಸ್ಕ್ವೇರ್ ಫೀಟ್ ಜಾಗ ಇರಬೇಕಾಗುತ್ತೆ. ಹಾಗೇನೆ 1 ರಿಂದ 1.5 ಲಕ್ಷದಷ್ಟು ಫರ್ನಿಶಿಂಗ್ ಕಾಸ್ಟ್ ಅಥವಾ ಡೆಕರ್ ಅಥವಾ ನಿಮ್ಮ ಶಾಪ್ ಅನ್ನ ಏನು ಎಸ್ಟಾಬ್ಲಿಷ್ ಮಾಡ್ತೀರಾ ಅದಕ್ಕೆ ಕೆಲವೊಂದು ಖರ್ಚುಗಳಾಗುತ್ತೆ. ಇನ್ನು ನೀವು ಅಮೂಲ್ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ 50% ನಷ್ಟು ಕಮಿಷನ್ ಬರುತ್ತೆ. ಒಂದು ಐಸ್ ಕ್ರೀಮ್ ನಿಂದ 20% ಕಮಿಷನ್ ಬರುತ್ತೆ. ಒಂದು ಹಾಲಿನ ಪ್ಯಾಕೆಟ್ ಅನ್ನ ಸೆಲ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 2.5% ನಷ್ಟು ಕಮಿಷನ್ ಬರುತ್ತೆ. ಚಾಕ್ಲೇಟ್ ಮತ್ತೆ ಪಿಜ್ಜಾ ಬೇಸ್ ಅನ್ನ ಸೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಅಪ್ ಟು 50% ನಷ್ಟು ಪ್ರಾಫಿಟ್ ಮಾರ್ಜಿನ್ ಅನ್ನು ನೀವು ಗಳಿಸಬಹುದಾಗಿರುತ್ತೆ. ಹಾಗೇನೆ ಈ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ನೀವು ಮುಖ್ಯವಾಗಿ 1 ಟೈಮ್ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನ ಕೂಡ ನೀಡಬೇಕಾಗುತ್ತೆ. ಹಾಲಿನ ಬೂತ್ ಒಂದನ್ನ ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 25,000 ರೂಪಾಯಿ ಡೆಪಾಸಿಟ್ ಅನ್ನ ನೀಡಬೇಕಾಗುತ್ತೆ. ಐಸ್ ಕ್ರೀಮ್ ಪಾರ್ಲರ್ ಒಂದನ್ನ ತೆರಿತೀರಾ ಅಂತ ಹೇಳಿದ್ರೆ 50,000 ರೂಪಾಯಿ ಡೆಪಾಸಿಟ್ ಅನ್ನ ನೀಡಬೇಕಾಗಿರುತ್ತೆ. ಹಾಗೆ
ಹಾಗೆಯೇ ನಿಮಗೆ ಐಸ್ ಕ್ರೀಮ್ ಪಾರ್ಲರ್ ನ ಓಪನ್ ಮಾಡ್ಲಿಕ್ಕೆ 1.5 ಲಕ್ಷದಷ್ಟು ಎಕ್ವಿಪ್ಮೆಂಟ್ ಚಾರ್ಜಸ್ ಅನ್ನುವಂಥದ್ದು ಬರುತ್ತೆ. ಸೊ ಈ ರೀತಿಯಾದಂತಹ ಪ್ಲಾನಿಂಗ್ ಅನ್ನ ಮಾಡಿ ನೀವು 1.5 ಇಂದ 2 ಲಕ್ಷ ರೂಪಾಯಿ ಹೂಡಿಕೆಯನ್ನ ಮಾಡ್ತೀರಾ ಅಂತ ಹೇಳಿದ್ರೆ ತಿಂಗಳಿಗೆ ಸುಲಭವಾಗಿ 3 ರಿಂದ 4 ಲಕ್ಷ ರೂಪಾಯಿ ಆದಾಯವನ್ನ ಗಳಿಸಬಹುದಾಗಿರುತ್ತೆ. ಆರಂಭಿಕ ಹಂತದಲ್ಲಿ ಒಳ್ಳೆ ಸ್ಥಳವನ್ನ ಚೂಸ್ ಮಾಡಿ ನೀವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದ್ರಿಂದ ಹೆಚ್ಚಿನ ಆದಾಯವನ್ನ ಕೂಡ ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ಮೂರನೇದಾಗಿ DTDC ಫ್ರಾಂಚೈಸ್ ಬಿಸ್ನೆಸ್. ಭಾರತದಲ್ಲಿ 14,000ಕ್ಕೂ ಅಧಿಕ ಕೇಂದ್ರಗಳನ್ನ ಹೊಂದಿರುವಂತಹ ಈ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಆದಾಯ ಖಚಿತ. ಇದು ಭಾರತದ ಅತಿ ದೊಡ್ಡ ಕೊರಿಯರ್ ಸರ್ವಿಸ್ ಕಂಪನಿ ಆಗಿರೋದ್ರಿಂದ ನಿಮಗೆ ಹೆಚ್ಚಿನ ಬೇಡಿಕೆ ಜೊತೆಗೆ ಒಳ್ಳೆ ಡಿಮಾಂಡ್ ಫುಲ್ ಸರ್ವಿಸಸ್ ಅನ್ನ ನೀಡುವಂತ ಹೆಚ್ಚಿನ ಆಯ್ಕೆಗಳು ಕೂಡ ಇರುತ್ತೆ. ಈ ಬಿಸ್ನೆಸ್ ಅನ್ನ ಆರಂಭ ಮಾಡ್ಲಿಕ್ಕೆ ನಿಮಗೆ 300 ರಿಂದ 400 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಹಾಗೆಯೇ DTDC ಅವರೇ ನಿಮಗೆ ಯಾವ ರೀತಿಯಾಗಿ ಬಿಸ್ನೆಸ್ ಮಾಡಬೇಕು ಅಂತ ಫ್ರೀ ಆಗಿ ಟ್ರೈನಿಂಗ್ ಅನ್ನ ಕೂಡ ನೀಡ್ತಾರೆ. ಈ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಹೆಚ್ಚಿನ ಶ್ರಮ ಅನ್ನೋದಿರುತ್ತೆ. ಲಾಂಗ್ ರನ್ ಅಲ್ಲಿ ಒಳ್ಳೆ ಆದಾಯ ನೋಡಬೇಕು ಅಂತ ಹೇಳಿದ್ರೆ ನೀವೇ ಖುದ್ದಾಗಿ ಡೆಲಿವರಿ ಸರ್ವಿಸಸ್ ಅನ್ನ ನೋಡ್ಕೊಳ್ಬೇಕಾಗಿರುತ್ತೆ. ಪಿಕಪ್ ಅಂಡ್ ಡ್ರಾಪ್ ಸೆಂಟರ್ಸ್ ನ ಮ್ಯಾನೇಜ್ಮೆಂಟ್ ಇರ್ಬೋದು, ಹಾಗೆಯೇ ವೇರ್ ಹೌಸ್ ಮ್ಯಾನೇಜ್ಮೆಂಟ್ ಇರ್ಬೋದು. ಹೀಗೆ ಕಂಪ್ಲೀಟ್ ವರ್ಕ್ ಅನ್ನ ನೀವು ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಜೊತೆಗೇನೆ ನಿಮಗೆ ಹೆಚ್ಚು ಟ್ರಾವೆಲಿಂಗ್ ಕಾಸ್ಟ್ ಅನ್ನುವಂಥದ್ದು ಕೂಡ ಬರಬಹುದಾಗಿರುತ್ತೆ. ಇನ್ನು DTDC ಫ್ರಾಂಚೈಸ್ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 4 ರೀತಿಯಾದಂತಹ ಫ್ರಾಂಚೈಸ್ ಆಪ್ಷನ್ಗಳಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದೇ ಸಿಂಗಲ್ ಯೂನಿಟ್ ಫ್ರಾಂಚೈಸ್ ಅನ್ನುವಂಥದ್ದಾಗಿರುತ್ತೆ. ಇದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದು ಏರಿಯಾ ಅಥವಾ ಪಿನ್ ಕೋಡ್ಗೆ ಡೆಲಿವರಿ ಸರ್ವಿಸಸ್ ಅನ್ನ ನೀಡುವಂಥದ್ದಾಗಿರುತ್ತೆ. ಇನ್ನು ಎರಡನೇದಾಗಿ ಮಾಸ್ಟರ್ ಯೂನಿಟ್ ಫ್ರಾಂಚೈಸ್ ಅನ್ನುವಂಥದ್ದಾಗಿರುತ್ತೆ. ಇದರಲ್ಲಿ ನಿಮಗೆ ದೊಡ್ಡ ಏರಿಯಾ ಮತ್ತು ಕೆಲವು ಸಿಂಗಲ್ ಯೂನಿಟ್ಗಳ ಫ್ರಾಂಚೈಸ್ಗಳು ನಿಮ್ಮ ಕೆಳಗಡೆ ಸರ್ವಿಸಸ್ ಅಂಡರ್ ಅಲ್ಲಿ ಬರೋದ್ರಿಂದ ಸೊ ಆ ಪರ್ಟಿಕ್ಯುಲರ್ ಏರಿಯಾಗಳಿಗೆ ನೀವು ಡೆಲಿವರಿ ಸರ್ವಿಸಸ್ ಅನ್ನ ನೀಡಬೇಕಾಗಿರುತ್ತೆ. ಇನ್ನು ಮೂರನೇದಾಗಿ ಸೂಪರ್ ಯೂನಿಟ್ ಫ್ರಾಂಚೈಸ್. ಇದು ಒಂದು ಕಾರ್ಪೊರೇಟ್ ಸೆಟಪ್ ಆಗಿರುತ್ತೆ. ಇದರಲ್ಲಿ ನೀವು ಸುಲಭವಾಗಿ ಕೆಲವೊಂದು ಫ್ರಾಂಚೈಸ್ಗಳ ಮ್ಯಾನೇಜ್ಮೆಂಟ್ ಅನ್ನ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದೀರಾ ಅಂತ ಹೇಳಿದ್ರೆ ಆರಾಮಾಗಿ ಮಾಡ್ಕೊಂಡು ಹೋಗುವಂತದ್ದಿರುತ್ತೆ. ಇನ್ನು ನಾಲ್ಕನೇದಾಗಿ ಕಾರ್ಪೊರೇಟ್ ಸಿಂಡಿಕೇಟ್ ಫ್ರಾಂಚೈಸ್. DTDC ಬಿಸ್ನೆಸ್ ಅನ್ನ ಹೇಗೆ ಚೆನ್ನಾಗಿ ಇಂಪ್ರೂವೈಸ್ ಮಾಡಬೇಕು, ಈಗ ಆಲ್ರೆಡಿ ಇರುವಂತಹ ಸೆಟಪ್ಗಳನ್ನ ಸೆಂಟರ್ಸ್ಗಳನ್ನ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಬೇಕು, ಒಳ್ಳೆ ಕ್ವಾಲಿಟಿ ಸರ್ವಿಸಸ್ ಅನ್ನ ನೀಡೋದು ಹೇಗೆ, ಮಾರ್ಕೆಟ್ ನಲ್ಲಿರುವ ಕಾಂಪಿಟೇಷನ್ ನ ಹೇಗೆ ಫೇಸ್ ಮಾಡೋದು, ಹಾಗೆಯೇ ಒಳ್ಳೆ ರೀತಿಯಾಗಿ ಹೇಗೆ ಕೊರಿಯರ್ ಸರ್ವಿಸಸ್ ಅನ್ನ ನೀಡಬೇಕು ಅಂತ ಪ್ಲಾನಿಂಗ್ ಮಾಡಲಿಕ್ಕೆ ಈ 4ನೇ ಫ್ರಾಂಚೈಸ್ ಸೆಟಪ್ ಅನ್ನುವಂಥದ್ದು ಇರುತ್ತೆ. ಸೊ ಈ DTDC ಫ್ರಾಂಚೈಸ್ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಯಾವ ಬಂಡವಾಳ ಸೂಟ್ ಆಗುತ್ತೋ ಅದನ್ನ ನೀವು ಆಯ್ಕೆ ಮಾಡಿಕೊಂಡು ಒಂದು ಫ್ರಾಂಚೈಸ್ ಅನ್ನ ಆರಂಭ ಮಾಡಬಹುದಾಗಿರುತ್ತೆ. ಹಾಗೆಯೇ ಆರಂಭಿಕ ಹಂತದಲ್ಲಿ 50,000ದಿಂದ 2 ಲಕ್ಷದವರೆಗೂ ಈ ಬಿಸ್ನೆಸ್ಗೆ ಹೂಡಿಕೆ ಅನ್ನೋದು ಬೇಕಾಗುತ್ತೆ. ಹಾಗೆಯೇ ನೀವು ಆರಂಭ ಮಾಡಿದ ಕೆಲವೇ ತಿಂಗಳಲ್ಲಿ 40 ರಿಂದ 50,000 ರೂಪಾಯಿ ಇನ್ಕಮ್ ಅನ್ನ ಈ ಬಿಸ್ನೆಸ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ನಾನು ನಿಮಗೆ 3 ಬಿಸ್ನೆಸ್ ಐಡಿಯಾಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ನಾನು ನಿಮಗೆ ವಿಡಿಯೋನ ಕೊನೆಯಲ್ಲಿ ನಿಮಗೆ ಒಂದು ಬೋನಸ್ ಟಿಪ್ ಅನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಅದೇ ನಮ್ಮ 4ನೇ ಬಿಸ್ನೆಸ್, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸನ ಯೋಜನೆ ಸ್ಕೀಮ್ ಅಡಿಯಲ್ಲಿ ನಿಮ್ಮದೇ ಆದಂತಹ ಒಂದು ಟ್ರೈನಿಂಗ್ ಸೆಂಟರ್ ಅನ್ನ ಆರಂಭ ಮಾಡುವಂತದ್ದಾಗಿರುತ್ತೆ. ಈ ಸ್ಕೀಮ್ ನ ಅಡಿಯಲ್ಲಿ ನೀವು ಒಂದು ಟ್ರೈನಿಂಗ್ ಸೆಂಟರ್ ಅನ್ನ ಆರಂಭ ಮಾಡೋದ್ರ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ಆಯ್ಕೆ ಮಾಡಿಕೊಂಡು ಹೆಚ್ಚಿನ ಜನರಿಗೆ ಟ್ರೈನಿಂಗ್ ಒಂದನ್ನ ನೀಡಬಹುದಾಗಿರುತ್ತೆ. ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸ್ಕೂಲ್ ಮತ್ತೆ ಕಾಲೇಜ್ ಡ್ರಾಪ್ ಔಟ್ಸ್ ಯಾರಿರ್ತಾರೆ ಹಾಗೆಯೇ ಅನ್ಎಂಪ್ಲಾಯ್ಡ್ ಪೀಪಲ್ ಯಾರಿರ್ತಾರೆ ಅವರಿಗೆ ಟ್ರೈನಿಂಗ್ ನೀಡುವಂಥದ್ದಾಗಿರುತ್ತೆ. ಮುಖ್ಯವಾಗಿ ಇದರಲ್ಲಿ ಅನೇಕ ರೀತಿಯಾದಂತಹ ಟ್ರೈನಿಂಗ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ. ಜೊತೆಗೇನೆ ಇದಕ್ಕೆ ಆರಂಭಿಕ ಹಂತದಲ್ಲಿ ನಿಮಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೇಕಾಗಿರಲ್ಲ. ಗವರ್ಮೆಂಟ್ ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಕಂಪ್ಲೀಟ್ ಆಗಿ ಸಿಗುತ್ತೆ. ನೀವು ಈ ಸ್ಕೀಮ್ ನ ಕೆಳಗಡೆ ಬಿಸ್ನೆಸ್ ಒಂದನ್ನ ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಸಂಪೂರ್ಣ ಮಾಹಿತಿಯನ್ನ ಗವರ್ಮೆಂಟ್ ನ ವೆಬ್ಸೈಟ್ ನಲ್ಲಿ ಪಡ್ಕೊಳ್ಬಹುದಾಗಿರುತ್ತೆ. ಹಾಗೇನೆ ಈ ಸ್ಕೀಮ್ ನ ಅಡಿಯಲ್ಲಿ ನಿಮಗೆ ನಿಧಾನ ಆದ್ರೂ 3 ಸತಿ ಇನ್ಕಮ್ ಅನ್ನುವಂಥದ್ದು ಇರುತ್ತೆ. ಅದು ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಟೂಡೆಂಟ್ಗಳು 8 ರಿಂದ 10,000 ರೂಪಾಯಿ ಹಣವನ್ನ ನೀಡಿ ಈ ಸ್ಕೀಮ್ಗೆ ರಿಜಿಸ್ಟರ್ ಆಗ್ತಾರೆ. ಸೊ ಆಗ ನಿಮಗೆ ಮೊದಲನೇ ಹಂತದಲ್ಲಿ ಅವರು ಎನ್ರೋಲ್ ಆದಾಗ 20% ಹಣ ಅನ್ನುವಂಥದ್ದು ಬರುತ್ತೆ. ಹಾಗೇನೆ ನಂತರದಲ್ಲಿ ಅವರು ಎಕ್ಸಾಮ್ಸ್ ಅಥವಾ ಟ್ರೈನಿಂಗ್ ಸ್ಕಿಲ್ಸ್ ಏನನ್ನ ಪಡ್ಕೊಂಡಿರ್ತಾರೆ ಅದನ್ನ ಪಾಸ್ ಮಾಡಿದ್ಮೇಲೆ 50% ಹಣ ಅನ್ನೋದು ಬರುತ್ತೆ. ನಂತರದಲ್ಲಿ ಅವರಿಗೆ ಒಂದು ಜಾಬ್ ಸಿಕ್ಕ ಮೇಲೆ ನಿಮಗೆ ಉಳಿದ 20% ಹಣ ಅನ್ನುವಂಥದ್ದು ಬರುತ್ತೆ. ಸೊ ಈ ಸ್ಕೀಮ್ ನ ಕೆಳಗಡೆ ನೀವು ಕೂಡ ನಿಮ್ಮದೇ ಆದಂತಹ ಒಂದು ಟ್ರೈನಿಂಗ್ ಸೆಂಟರ್ ಅನ್ನ ಆರಂಭ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಒಂದು ಒಳ್ಳೆ ಸೋಷಿಯಲ್ ಕಾಸ್ಗೆ ನೀವು ಕಾಂಟ್ರಿಬ್ಯೂಟ್ ಮಾಡಬಹುದಾಗಿರುತ್ತೆ. ಹಾಗೇನೆ ನಿರಂತರವಾಗಿ ಒಂದು ಒಳ್ಳೆ ಆದಾಯವನ್ನ ಕೂಡ ಪಡ್ಕೊಳ್ಬಹುದಾಗಿರುತ್ತೆ. ಸೊ ನೀವು ಕೂಡ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಕಾಂಟೆಂಟ್ ಬಗ್ಗೆ ತಿಳ್ಕೊಳ್ಬೇಕಾ, ಎಕ್ಸ್ಪರ್ಟ್ಸ್ ಗಳಿಂದ ಕಲಿಬೇಕಾ? ಹಾಗಿದ್ರೆ ತಡ ಯಾಕೆ, ಈ ಕೂಡಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಬಿಸ್ನೆಸ್ ಕೋರ್ಸ್ ಗಳನ್ನ ನೋಡಿ. ಹಾಗೇನೆ ಇದೇ ರೀತಿಯಾದಂತಹ ಇನ್ನಷ್ಟು ಹೆಚ್ಚಿನ ಆಸಕ್ತಿದಾಯಕ ಮಾಹಿತಿಗಾಗಿ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ತಪ್ಪದೆ ಬೆಲ್ ಐಕನ್ ಹಿಟ್ ಮಾಡಿ. ಹಾಗೇನೆ ಹೆಚ್ಚಿನ ಜನರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.